ಸುಬ್ರಹ್ಮಣ್ಯ, ನನ್ನ ಹತ್ರ ಹಳೆ ಒಂದ್ ಜೊತೆ ಓಲೆ ಇದೆ ಕಣೋ. ಇರು, ಒಂದ್ ನಿಮಿಷ ತಗೊಂಡ್ ಬಂದೆ. ಸುಬ್ರಹ್ಮಣ್ಯ, ಇದು ನಂದು ಹಳೆ ಓಲೆ. ತಗೊಳಪ್ಪ, ಇದನ್ನ ಮಾರಿ ನಾಳೆ ಸಮಾವೇಶ ಚೆನ್ನಾಗಿ ಮಾಡಿ. ಬೇಡ ಅತ್ತೆ, ಏನ್ ಮಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ ಓಲೆಗಳನ್ನ ಮಾರಿ ಸಮಾವೇಶ ಮಾಡದ? ಶಾಮಿಯಾನ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟ್ ಜನ ಬರ್ತಾರೋ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಕಳ್ಸ್ಬಿಡೋಣ, ದಯವಿಟ್ಟು ಬೇಡ. ಹಾಗಂದ್ರೆ ಆಗಲ್ಲ ಅಮ್ಮವ್ರೆ. ನೀವು ಮಾತಾಡೋ ಮಾತು ಅವ್ರಿಗೆ ಕೇಳಿಸ್ಬೇಡವಾ? ಒಂದು ಮೈಕು, ಶಾಮಿಯಾನ, ಚೇರ್ಗಳೆಲ್ಲ ಬೇಕಾಗತ್ತಲ್ವಾ? ಸುಬ್ಬು, ನೀನು ಹೋಗಿ ಈ ಓಲೆನ ಮಾರಿ ದುಡ್ಡು ತಗೊಂಬಪ್ಪ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ಎಲೆಕ್ಷನ್ಗೋಸ್ಕರ ಮನೆ ದುಡ್ಡನ್ನ ಖರ್ಚು ಮಾಡ್ಬೇಡಿ ಪ್ಲೀಸ್. ಮೇಡಮ್, ಎಲೆಕ್ಷನ್ ನಿಂತಿರೋದು ಈ ಮನೆ ಸೊಸೆ. ಅಮ್ಮನಿಗೆ ಒಡವೆ ಕೊಡೋದ್ರಲ್ಲಿ ಖುಷಿ ಇದೆ, ಒಂದು ಹೆಮ್ಮೆನೂ ಇದೆ. ಏನಮ್ಮ? ಇರಲ್ವಾ ಮತ್ತೆ? ನಮ್ಮ ಮನೆ ಸೊಸೆಗೋಸ್ಕರ ನಾನೇನ್ ತಾನೇ ಮುಡುಪಾಗಿಟ್ಟಿದ್ದೀನಿ. ಕಡೆ ಪಕ್ಷ ಇಂಥ ಸಮಯದಲ್ಲಾದ್ರೂ ಇದು ಉಪಯೋಗ ಬರಲಿ. ನೀವ್ MLA ಆಗಿ ನಿಮಗ್ ಸಂಬಳ ಬರುತ್ತಲ್ಲ, ಅವಾಗ ಬಿಡಿಸ್ಕೊಂಡ್ರೆ ಆಯ್ತು. ಸುಬ್ರಹ್ಮಣ್ಯ, ತಗೋ, ಇದನ್ನ ಮಾರ್ಬಿಟ್ಟು ದುಡ್ಡು ತಗೊಂಬ. ಸರಿನಮ್ಮ, ಆಯ್ತು, ಬರ್ತೀನಿ. ಮಾತಾಡಬೇಡ, ಮಾತಾಡಿ ಆಯಾಸ ಪಟ್ಕೋಬೇಡ. ಮಗು ನೋಡಿದ್ರ ಎಷ್ಟು ಮುದ್ದಾಗಿದ್ದಾಳಲ್ವಾ ನನ್ನ ಮಗಳು. ನಾನು ಅಪ್ಪ ಆಗಿದ್ದೀನಿ ಈಗ. ಈ ಮ್ಯಾಡಿ ಅಲ್ಲ, ಡ್ಯಾಡಿ. ನನ್ನ ಮಗುನ ಇದೇ ಕೈಗಳಿಂದ ಎತ್ಕೊಂಡೆ. ಎಷ್ಟು ಭಯ ಆಯ್ತು ಗೊತ್ತಾ? ಆಮೇಲೆ ಭಯ ಎಲ್ಲ ಹೋಗಿ ಅಳು ಬಂದ್ಬಿಡ್ತು. ನನ್ನ ಮಗು ನನ್ನ ಭಾವನೆನ, ನನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತು ಸಾವಿತ್ರಿ. ಹೌದಾ ಸಾವಿತ್ರಿ? ಇದುವರೆಗೂ ನೀನು ಇಷ್ಟ ಕಷ್ಟಪಟ್ಟೆ, ನಾನು ನಿಂಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ. ಇಂಥ ಟೈಮಲ್ಲೂ ನಾನು ನಿನ್ ಜೊತೆ ಇರಲಿಲ್ಲ. ಇದೆಲ್ಲ ನನ್ನ ಮಗು ಗೊತ್ತಾದ್ರೆ ಅದು ಎಷ್ಟು ಬೈಕೊಳ್ಳುತ್ತೋ ಏನು. ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಸಾವಿತ್ರಿ. ಮಗು ದೊಡ್ಡೋಳಾದ್ಮೇಲೆ ಈ ವಿಷಯ ಎಲ್ಲ ಹೇಳ್ಬೇಡ. ಅಪ್ಪ ತುಂಬಾ ಒಳ್ಳೆಯವರು ಅಂತಾನೆ ಹೇಳು. ನಿಜವಾಗ್ಲೂ ಒಳ್ಳೆಯವರೇ ಕಣ್ರಿ. ಆದ್ರೆ ಬೆಳೆದಿರೋ ವಾತಾವರಣ ಎಂತ ಒಳ್ಳೆ ಮನುಷ್ಯರನ್ನು ಬದಲಾಯಿಸ್ಬಿಡುತ್ತೆ ಅಷ್ಟೇ. ಮಾಡಿ, ಒಂದ್ ನಿಮಿಷ ಬಂದೆ. ಮಾಡಿ. ಮಾಮ್, ಹೆಣ್ಮಗು ಮಾಮ್. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಒಂದ್ಸರಿ ಮಗು ಮುಖ ನೋಡು ಬಾ ಮಾಮ್. ದಟ್ಸ್ ಓಕೆ ಮಾಡಿ. ಅಲ್ಲ, ನೀನು ಮಗು ಬಗ್ಗೆ ಇಷ್ಟೊಂದೆಲ್ಲ ಎಮೋಷನಲ್ ಆಗ್ಬಾರ್ದು. ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ ಅಂತದ್ರಲ್ಲಿ ನೀನು ಎಮೋಷನಲ್ ಆಗಿ ಮನೇಲಿ ಕೂತ್ರೆ ಕೆಲಸ ಮಾಡೋದು ಯಾರು ಹೇಳು? ಎಲ್ಲ ಸರಿ ಮಾಮ್, ಬಂದು ಒಂದೇ ಒಂದ್ಸರಿ ಮಗು ಮುಖ ನೋಡು ಬಾ ಮಾಮ್. ಮಗು ತೇಟ್ ನಿಂತರನೇ ಇದೆ. ಬಾ ಮಾಮ್, ನೀ ಬಾ ಹೇಳ್ತೀನಿ. ಬಾ ಮಾಮ್. ನೋಡು ಮಗನ ನೋಡು. ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಧನು,
ಏನು ಯೋಚನೆ ಮಾಡ್ತಿದ್ಯಮ್ಮ? ನಿನಗೆ ಕೊಡ್ಬೇಕಾಗಿದ್ದು ಒಡವೆನ ಅಡ ಇಟ್ಟಿದ್ದೀವಿ ಅಂತ ಬೇಜಾರಾ? ಅಮ್ಮ, ನಂಗೆ ಕೋಪನೂ ಇಲ್ಲ, ಬೇಜಾರು ಇಲ್ಲ. ನಾನು ಚಿನ್ನದ ಬಗ್ಗೆ ಚಿಂತೆ ಮಾಡ್ತಿಲ್ಲ ಕಣಮ್ಮ. ನಾನು ಚಿಂತೆ ಮಾಡ್ತಿರೋದು ನನ್ನ ತಮ್ಮನ ಬಗ್ಗೆ. ಏನೇ ಯಾಕಂದ್ರೆ? ಇನ್ನೇನಮ್ಮ, ಇದೆಲ್ಲ ಇನ್ನೂ ಎಲ್ಲಿ ಹೋಗಿ ನಿಲ್ಲುತ್ತೋ ಏನೋ. ಮೊದಲೇ ಈಗ ಕಷ್ಟದಲ್ಲಿದ್ದೀವಿ, ಅಂಥದ್ರಲ್ಲಿ ಈ ರಾಜಕೀಯ ಎಲೆಕ್ಷನ್ ಅನ್ನೋ ಕಲ್ಲು ನಮ್ಮ ತಲೆ ಮೇಲೆ ಕೂತಿದೆ. ಈ ಎಲ್ಲ ಭಾರನೂ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ತಮ್ಮ ಒಬ್ಬನೇ ತನ್ನ ತಲೆ ಮೇಲೆ ಹೊತ್ಕೋತಾನೆ. ಅಲ್ಲ ಕಣಮ್ಮ, ಅವನು ಎಷ್ಟು ಅಂತ ದುಡಿಬೇಕು ಹೇಳು? ನಾನು ಅಕ್ಕಾಗಿ ಯಾವ ಸಹಾಯ ಮಾಡೋಕ್ಕಾಗ್ತಿಲ್ಲ. ಮದುವೆ ಆದಮೇಲೆ ಗಂಡನ ಮನೇಲಿ ಇರಬೇಕಾದವಳು ತವ್ರ ಮನೇಲಿ ಬಂದು ಕೂತಿದ್ದೀನಿ. ಇನ್ನು ನನ್ನ ಮಗಳ ಭವಿಷ್ಯದ ಜವಾಬ್ದಾರಿನ ಹೊತ್ಕೊಬೇಕಾಗಿರೋದು ನನ್ನ ಗಂಡ. ಆ ಭಾರನೂ ನನ್ನ ತಮ್ಮನೇ ಹೊತ್ಕೊಂಡಿದ್ದಾನೆ. ಈಗ ಹೆಂಡ್ತಿನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂದರೆ ಅದೇನು ತಮಾಷೆ ಮಾತೇನಮ್ಮ? ನನ್ನ ತಮ್ಮ ಏನು ಮಾಡೋಕ್ಕಾಗುತ್ತೆ ಹೇಳು? ನಾನು ಅವತ್ತೇ ಹೇಳ್ದಾಗೆ ಅವನೊಂದು ಕೆಲಸ ನೋಡಿಕೊಂಡು ಕೈ ತುಂಬ ಸಂಬಳ ತಗೊಂಡು ಹೆಂಡತಿ ಮಕ್ಕಳು ಅಂತ ಇರೋದು ಬಿಟ್ಟು ಇದೆಲ್ಲ ಬೇಕಿತ್ತಾ? ಅವನಿನ್ನೂ ಎಷ್ಟು ಜನರನ್ನಂತ ನೋಡ್ಕೋಬೇಕು ಕಣಮ್ಮ. ಅದು ಹಾಗಲ್ವೇ, ಶ್ರಾವಣಿ ಅಮ್ಮ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಯಜಮಾನ್ರೇನೋ ತೀರ್ಮಾನ ಮಾಡಿದ್ರು ನಿಜ. ಆದ್ರೆ ಇವ್ರು ಬೇಡ ಅನ್ಬೋದಿತ್ತಲ್ಲಮ್ಮ. ರಾಜಕೀಯದಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ. ಅದರಲ್ಲೂ ಈ ವಿಜಯಾಂಬಿಕಾ ನರ ರೂಪದಲ್ಲಿರೋ ರಾಕ್ಷಸಿ. ನಮ್ ಶ್ರಾವಣಿ ಮೇಡಮ್ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಅವ್ರ ಜೀವಕ್ಕೆ ಇವ್ರೇನಾದ್ರೂ ಅಪಾಯ ಮಾಡ್ಬಿಟ್ರೆ